ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು IEST ಅಕಾಡೆಮಿ. ಇವತ್ತು ನಾನು ನಿಮಗೆ ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ ಹೇಗೆ ಬರುತ್ತೆ, ನಾಳೆ ನಿಮ್ಮ ಪ್ರಿಪ್ರೇಟರಿಗೆ ಹೇಗೆ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಬೇಕು, ಹೇಗೆ ನೀವು ಮಾಡಬೇಕು ಅಂತ ಹೇಳಿಬಿಟ್ಟು ಬೇಗ ಬೇಗ ನಿಮಗೆ ಒಂದು ಗ್ಲಾನ್ಸ್ ಅಂತ ನಾನು ನಿಮಗೆ ಕೊಟ್ಕೊತಾ ಹೋಗ್ತೀನಿ. ಸೊ ದಯವಿಟ್ಟು ಲಾಸ್ಟ್ ತನಕ ನೋಡಿ. ಇಂಗ್ಲೀಷ್ ಕ್ವಶನ್ ಪೇಪರ್ ನಿಮಗೆ ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ 38 ಕ್ವಶನ್ಸ್ ಇರುತ್ತೆ ಇದರಲ್ಲಿ ಇಂಗ್ಲೀಷ್ ಪೇಪರಲ್ಲಿ. ಸೊ ಅದರಲ್ಲಿ ನಿಮಗೆ 17 ಮಾರ್ಕ್ಸ್ ಗ್ರಾಮರ್ ಇರುತ್ತೆ. ಓಕೆ, ಸೊ 17 ಮಾರ್ಕ್ಸ್ ಗ್ರಾಮರ್ ಗೊತ್ತಾದರೆ ನಿಮಗೆ 17 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡಿಕೊಂಡು ಹೋಗ್ಬಿಡ್ಬೋದು. ಓಕೆ, ಸೊ ಇದರಲ್ಲಿ ನೋಡಿ, ಫಸ್ಟ್ ಬಂದ್ಬಿಟ್ಟು ಯಾವ್ಯಾವ ಟೈಪ್ ಕ್ವಶನ್ಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಒಂದು ಕ್ವಶನ್ ಟ್ಯಾಗ್ ಇರುತ್ತೆ. ಕ್ವಶನ್ ಟ್ಯಾಗ್ ಕ್ವಶನ್ಸ್ ಅಂದರೆ ಅದರಲ್ಲಿ ಡಿಡ್ ದೇ, ಡೋಂಟ್ ದೇ, ಡೂ ದೇ, ಪಾಸ್ಟ್, ಪ್ರೆಸೆಂಟ್ ಅಂತ ಕ್ವಶನ್ಸು ನಾವು ಫಸ್ಟ್ ಕ್ವಶನ್ ಅದಿರುತ್ತೆ, ಅಥವಾ ಅದೊಂದು ಪಾರ್ಟ್ ಆಗಿರುತ್ತೆ 17 ಮಾರ್ಕ್ಸಿಂದು. ಇನ್ನೊಂದು ಬಂದು ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್, ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ. ನಿಮಗೆ ಇದು ಅರ್ಥ ಆಗಿಬಿಟ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೆಕೆಂಡು ನಂತರ ಬಂದು ಥರ್ಡ್ ಕ್ವಶನ್ ನೋಡಿ, ಇದು ಬಂದು ಏನಾಗಿರುತ್ತೆ, ಇಫ್ ಕ್ಲಾಸ್ನ ನೀವು ಕರೆಕ್ಟಾಗಿ ಬಳಸಬೇಕಾಗತ್ತೆ. ಓಕೆ, ಸೊ ಇದನ್ನು ಹೇಗೆ ಬಳಸಬೇಕು ಅಂತ ನಿಮಗೆ ಗೊತ್ತಾದರೆ ಥರ್ಡ್ ಕ್ವಶನ್ ನೀವು ಅಟೆಂಡ್ ಮಾಡ್ತೀರಾ. ನಂತರ ಫೋರ್ತ್ ಕ್ವಶನು, ಓಕೆ, ಇದು ಬಂದ್ಬಿಟ್ಟು ಇನ್ಫಿನಿಟಿವ್, ಇದು ಕಂಪಲ್ಸರಿ ಕ್ವಶನು, ಇದು ಬಂದೇ ಬರುತ್ತೆ. ಸೊ ಯಾವುದು ಇನ್ಫಿನಿಟಿವ್ ಅಂತ ನಿಮಗೆ ಗೊತ್ತಾದರೆ ಇದಕ್ಕೆ ಮಾರ್ಕ್ಸ್ ಬರುತ್ತೆ. ಓಕೆ, ನಂತರ ಸಿಲೆಬಲ್ಸ್ ಹೆಂಗೆ ಕಂಡುಹಿಡಿಯೋದು, ಸಿಲೆಬಲ್ಸ್ ಅದೊಂದು ಕ್ವಶನ್ ಇರುತ್ತೆ. ಆಮೇಲೆ ಬಂದು ಸಿಕ್ಸ್ತ್ ಬಂದು ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್, ಆಮೇಲೆ 7ನೇದು ಬಂದ್ಬಿಟ್ಟು ವರ್ಬ್ಸ್, 8ನೇದು ಬಂದ್ಬಿಟ್ಟು ಪಾಸಿಟಿವ್ ಡಿಗ್ರಿ, ಆಮೇಲೆ ಲಿಂಕರ್ಸ್ 9th ಒಂತ್ 10th ಒಂತ್ ಬಂದು ಸೆಂಟೆನ್ಸ್, ಸೊ ಮತ್ತೆ ದಟ್ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡಬೇಕು. ಆಮೇಲೆ ಪ್ಯಾಸಿವ್ ವಾಯ್ಸ್ ಇದು ಮಾಡೋದು, ಆಮೇಲೆ ಬಂದ್ಬಿಟ್ಟು ಏನು ಪ್ರಿಪೋಸಿಷನ್ಸ್ ಯೂಸ್ ಮಾಡೋದು, ಆಮೇಲೆ ಏನು ಓಕೆ, ಸೊ ಅಪ್ರೋಪ್ರಿಯೇಟ್ ವರ್ಡ್ಸ್ನ ಯೂಸ್ ಮಾಡೋದು 13th ಒಂತ್. ಆಮೇಲೆ 14th ಒಂದು ಅಂಡರ್ಲೈನ್ ವರ್ಡ್ ಆಗಿರೋದು, ಅದು ಪಾರ್ಟ್ಸ್ ಆಫ್ ಸ್ಪೀಚ್. ಆಮೇಲೆ 15th ಬಂದ್ಬಿಟ್ಟು ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡೋದು. 16th ಬಂತು ವರ್ಬನ್ನು ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಮಾಡೋದು. ಸೊ 17th ಬಂದ್ಬಿಟ್ಟು ನೀವು ಇದರಲ್ಲಿ ಮಿಸ್ಟೇಕ್ಸ್ ಕಂಡುಹಿಡಿದು ಕರೆಕ್ಷನ್ ಮಾಡೋದು. ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ಏನಿರುತ್ತೆ, ಗ್ರಾಮರ್ ಪಾರ್ಟ್ ಇರುತ್ತೆ. ಓಕೆ, ಸೊ ಫಸ್ಟಿಂದ ನೋಡ್ಕೊಂಡು ಹೋಗೋಣ. ಸೊ ಚೂಸ್ ದ ಅಪ್ರೋಪ್ರಿಯೇಟ್ ಫಂಕ್ಷನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಏನು, ಡಿಡಂಟ್ ದೇ, ಡೋಂಟ್ ದೇ, ಡೂ ದೇ, ಡಿಡ್ ದೇ. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಇದಕ್ಕೆ ಡೋಂಟ್ ದೇ ಏನಕ್ಕೆ ಬಂತು, ಒಂದು ಸ್ಮಾರ್ಟ್ ಫೋನ್ ಕ್ರಿಯೇಟ್, ಒಂದು ಕನ್ಫರ್ಮ್ ಸೆಂಟೆನ್ಸಸ್ ಅಂತ ಇರುತ್ತೆ. ಕನ್ಫರ್ಮ್ ಸೆಂಟೆನ್ಸಸ್ ಅಂದರೆ ಅದು ಚೇಂಜ್ ಆಗಲ್ಲ. ಓಕೆ, ಅದೊಂದು ಕರೆಕ್ಟ್ ಆಗಿರೋ ಸೆಂಟೆನ್ಸು, ಅದನ್ನು ನಾವು ಏನಂತೀವಿ, ಅದು ಪಾಸಿಟಿವ್ ಸೆಂಟೆನ್ಸ್. ಅದನ್ನು ನಾವು ಕ್ವಶನ್ ಮಾಡಬೇಕಾದಾಗ ನೆಗೆಟಿವ್ ಯೂಸ್ ಮಾಡಬೇಕಾಗತ್ತೆ. ನೆಗೆಟಿವ್ ಅಂದ್ರೇನು, ನಾಟ್. ಓಕೆ, ಸೊ ಇಲ್ಲಿ ಡಿಡೆಂಟ್ ಮತ್ತೆ ಡಿಡ್ ಏನಕ್ಕೆ ಬಂದಿಲ್ಲ, ಇದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಅಲ್ಲ, ಇದು ಎಲ್ಲ ಕಾಲದಲ್ಲೂ ಸೇಮ್ ಸೆಂಟೆನ್ಸ್ ಆಗಿರೋ ಕಾರಣಕ್ಕೆ ನಾವೇನು ಹೇಳ್ತೀವಿ, ಡೋಂಟ್ ದೇ, ಡೂ ನಾಟ್ ಸೇರಿ ಡೋಂಟ್ ಆಗತ್ತೆ. ಓಕೆ, ನೆಕ್ಸ್ಟ್ ಒಂದು ಸೆಕೆಂಡ್ ಬಂತು, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸಸ್. ಸೊ ಇದು ಎಂಥ ಟೈಪ್ ಆಫ್ ಸೆಂಟೆನ್ಸ್. ಓಕೆ, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್. ರೋಮ ಹೇಳ್ತಾಳೆ, ಹೌದು, ಎಸ್ ಯು ಆರ್ ರೈಟ್. ಇದು ಅಂಡರ್ಲೈನ್ ಆಗಿರುವಂತಹದ್ದು ಏನಿದು, ಎಂಥ ಲ್ಯಾಂಗ್ವೇಜ್ ಫಂಕ್ಷನ್, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ, ಗಿವಿಂಗ್ ಇನ್ಫಾರ್ಮೇಷನ್ನ, ಅಕ್ಸೆಪ್ಟಿಂಗ್ ಇನ್ವಿಟೇಷನ್ನ, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡಾ. ಇದು ಬಂದ್ಬಿಟ್ಟು ಏನಾಗುತ್ತೆ, ಇದು ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೇನು, ಹೌದು ನೀನು ಹೇಳಿರೋದು ಸರಿ ಅಂತ ಹೇಳ್ತೀವಲ್ಲೋ ಅದನ್ನು ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಇದು. ಸೊ ಗಿವಿಂಗ್ ಇನ್ಫಾರ್ಮೇಷನ್ ಅಂದ್ರೆ ಏನು, ಗಿವಿಂಗ್ ಇನ್ಫಾರ್ಮೇಷನ್ ಅಂದರೆ ನಾವು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದಾಗ, ಹೌದು ಅಲ್ಲಿಗೆ ಹೋಗಿ, ಇದು ಸರಿ, ಇವತ್ತು ಏನು ಇಲ್ಲ, ಇವತ್ತು ಸ್ಕೂಲ್ ಇಲ್ಲ, ಇವತ್ತು ಕಾಲೇಜ್ ಇಲ್ಲ, ಅದು ಇನ್ಫಾರ್ಮೇಷನ್ ಕೊಡೋದು. ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂದರೆ ನೀನು ಮದುವೆಗೆ ಬರ್ತೀಯ ಅಂದರೆ, ಹ್ಞೂ ಆಯಿತು ನಾನು ಬರ್ತೀನಿ, ಎಸ್ ಐ ವಿಲ್. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಪ್ಲೀಸ್, ಇವೆಲ್ಲ ಗ್ರ್ಯಾಟಿಟ್ಯೂಡಲ್ಲಿ ಬರುತ್ತೆ. ಸೊ ಇಲ್ಲಿ ಎಸ್ ಯು ಆರ್ ರೈಟ್ ಅನ್ನೋದೇನು, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಥರ್ಡ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ಇಫ್ ಕ್ಲಾಸ್. ಸೊ ಇಫ್ ಕ್ಲಾಸ್ ಅಂತ ಹೇಳಿದಾಗ ಹೆಂಗೆ ಹೇಳಿರುತ್ತೆ,
ನೋಡಿ ಇದು ಫುಲ್ ಓದೋಣ. ಹಾಯ್, ಹೌ ಡು ಯು ಫೀಲ್ ನೌ ಸತೀಶ್? ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ವಾಟ್ ಆ್ಯಕ್ಚುಲಿ ಹ್ಯಾಪನ್ ದೇರ್ ಇನ್ ಕಾಶ್ಮೀರ್? ಇವಾಗ ಅವನು ಕೇಳ್ತಾ ಇದ್ದಾನೆ ಕಾಶ್ಮೀರಲ್ಲಿ ಏನಾಯಿತು. ಸೊ ಇದು ಎಲ್ಲಿ ಹೋಯ್ತು ಇದು? ಸೊ ಇದು ಒಂದು ಆಗಿರೋ ಘಟನೆ. ಅವ್ನ ಕಾಲ್ ಆಲ್ರೆಡಿ ಮುರಿದೋಗಿದೆ. ಏನಾಗಿದೆ ಏನಾಗಿತ್ತು? ಅವನೇನು ಹೇಳ್ತಾ ಇದ್ದಾನೆ, ಪಾಸ್ಟಲ್ಲಿ ಹೇಳ್ತಾ ಇದ್ದಾನೆ. ಸೊ ಪಾಸ್ಟಲ್ಲಿ ಹೇಳಬೇಕಾದಾಗ ಅದು ಹಂಗಾಗ್ತಾ ಇರಲಿಲ್ಲ ಅಂದರೆ ಇವತ್ತು ನನ್ನ ಕಾಲು ಮುರಿತಾ ಇರಲಿಲ್ಲ. ಅರ್ಥ ಆಯ್ತಾ? ಸೊ ಅದು ಆಗ್ತಾ ಇರಲಿಲ್ಲ ಅಂದರೆ, ಸೊ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಐ ಫೆಲ್ ಆಫ್ ಅ rickety ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಅವನು ಹೇಳ್ತಾನೆ ನಾನು ಬಿದ್ದೋದೆ. ಸೊ ಬಿದ್ದೋಗಿರೋದು ನಿಜ, ಸತ್ಯ ಅದರಲ್ಲಿ. ವೆರಿ ಸ್ಯಾಡ್. ಅವನು ಹೇಳ್ತಾನೆ ತುಂಬ ಬೇಜಾರಾಯಿತು. ಇಫ್ ಯು ಹ್ಯಾಡ್ ಬೀನ್ ಎ ಲಿಟಲ್ ಕೇರ್ಫುಲ್, ನೀನು ಸ್ವಲ್ಪ ಧ್ಯಾನದಿಂದ ಇಡ್ತಾ ಇದ್ರೆ ಏನಾಗ್ತಾ ಇರಲಿಲ್ಲ, ಕಾಲು ಮುರಿದೋಗ್ತಾ ಇರಲಿಲ್ಲ, ಕಾಲು ಫ್ರ್ಯಾಕ್ಚರ್ ಆಗ್ತಾ ಇರಲಿಲ್ಲ. ಅದ್ರ ಮೀನಿಂಗ್ ಏನು? ವುಡ್ ನಾಟ್. ಅದನ್ನೇನಂತೀವಿ? ವುಡ್ ನಾಟ್ ಅಂದರೆ ಅದನ್ನು ನೀನು ಮಾಡ್ತಾ ಇರಲಿಲ್ಲ ಅಂದರೆ ಅದು ಆಗ್ತಾ ಇರಲಿಲ್ಲ. ಸೊ ಅದಕ್ಕೇನಂತಾರೆ? ವುಡ್ ನಾಟ್ ಹ್ಯಾವ್. ಸೊ ವುಡ್ ನಾಟ್ ಹ್ಯಾವ್ ಆಗುತ್ತೆ. ಓಕೆ. ಅಕಸ್ಮಾತ್ ವುಡ್ ಹ್ಯಾವ್ ಯಾವಾಗ ಬಳಸ್ತೀವಿ? ಫಾರ್ ಎಕ್ಸಾಂಪಲ್ಲು, ನಾನು ಲೇಟಾಗಿ ಬಂದೆ, ಬಸ್ ಮಿಸ್ ಆಗಿ ಹೋಗಿದೆ, ಆಲ್ರೆಡಿ ಬಸ್ ಮಿಸ್ ಆಗಿ ಹೋಗಿದೆ. ಅವನು ನಿಮ್ಮ ಫ್ರೆಂಡ್ ಹೇಳ್ತಾನೆ ನೀನು ಬೇಗ ಬರ್ತಾ ಇದ್ರೆ ನೀನು ಬಸ್ಸನ್ನ ಹತ್ಬೋದಾಗಿತ್ತು. ಅದು ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ಇರೋದು ನೆಗೆಟಿವ್ ಸೆಂಟೆನ್ಸು. ಇವಾಗ ನಾನು ಹೇಳ್ತಾ ಇರೋ ಎಕ್ಸಾಂಪಲ್ ಪಾಸಿಟಿವ್ ಸೆಂಟೆನ್ಸ್. ಸೊ ಅವಾಗ ಏನು ಬರುತ್ತೆ? ವುಡ್ ಹ್ಯಾವ್ ಬರುತ್ತೆ. ಓಕೆ, ಯು ವುಡ್ ಹ್ಯಾವ್ ಕ್ಯಾಚ್ ದ ಬಸ್. ಅದು ಪಾಸಿಟಿವ್. ಒಂದು ನೆಗೆಟಿವ್ ಆಗಿದೆ ಆಲ್ರೆಡಿ, ಅದನ್ನು ನಾನು ಮಾಡ್ತಾ ಇರೋದ್ರಿಂದ ನಾನು ಪಾಸಿಟಿವ್ ಆಗ್ತಾ ಇತ್ತು. ಓಕೆನಾ? ಸೊ ಅವಾಗ ವುಡ್ ಹ್ಯಾವ್ ಬರುತ್ತೆ ಅಲ್ಲಿ. ಸೊ ಜಾಸ್ತಿ ಕ್ವಶನ್ ಪೇಪರ್ಸಲ್ಲಿ ವುಡ್ ಹ್ಯಾವ್ ಮತ್ತು ವುಡ್ ನಾಟ್ ಹ್ಯಾವೇ ಬರೋದು. ಓಕೆ, ಅದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಫೋರ್ತ್ ಒನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದ್ರೇನು? ಒಂದು ವರ್ಬ್. ಓಕೆ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್, ದಟ್ಸ್ ಗುಡ್, ಐ ಟು ಜಾಯಿನ್ ವಿತ್ ಯು, ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್. ಸೊ ಇವು ಇನ್ಫಿನಿಟಿವ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಅದು ಟು ಪಕ್ಕ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಟು ಆದಮೇಲೆ ಫಸ್ಟ್ ಸೆಂಟೆನ್ಸಲ್ಲಿ ಟು ಆದಮೇಲೆ ದ ಬಂದಿದೆ, ಅದು ಆರ್ಟಿಕಲ್ ಆಗುತ್ತೆ. ಆಮೇಲೆ ಬರೋದು ಲೈಬ್ರರಿ, ಅದು ನೌನ್ ಆಗಿರುತ್ತೆ. ಮತ್ತೆ ಟು ಎಲ್ಲಿದೆ ಹುಡುಕಿ, ಸೆಕೆಂಡ್ ಸೆಂಟೆನ್ಸಸ್ಸಲ್ಲಿ ಟು ಅಂತ ಇದೆ. ಓಕೆ, ಸೊ ಇದೇನಾಯ್ತು? ಇದು ಟು ರೆಫರ್. ಸೊ ಇದೇನಾಯಿತು? ಇನ್ಫಿನಿಟಿವ್ ಆಯಿತು. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಏನು? ಟು ರೆಫರ್. ಸೊ ಇನ್ಫಿನಿಟಿವ್ ಅಂದರೆ ನೀವು ಟು ಪಕ್ಕ ಹುಡುಕಿ, ವರ್ಬ್ ಇದ್ರೆ ಅದೇ ನಿಮ್ಮ ಆನ್ಸರ್. ಓಕೆ, ವಿಚ್ ವರ್ಡ್ ಹ್ಯಾಸ್ 2 syllables? ಇದರಲ್ಲಿ ಯಾವುದಕ್ಕೆ 2 syllables ಇದೆ? ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್. ಸೊ ಇದರಲ್ಲಿ ಯಾವುದು? ಸೇಫರ್. ಓಕೆ, ಸೇಫರ್ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್ಸ್. ಓಕೆ, ಸೊ ನೆಕ್ಸ್ಟ್ ಬಂದು fill in the blanks with the appropriate article. Dev is working in dash European country. So ಎಂತ ಕಂಟ್ರಿ ಇದು? ಯುರೋಪಿಯನ್ ಕಂಟ್ರಿ. ಓಕೆ, ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಎ, ಯುರೋಪಿಯನ್ ಕಂಟ್ರಿ. ಯುರೋಪಿಯನ್ ಕಂಟ್ರಿ ಅಂದರೆ ಅವನು ಒಂದು ಕಂಟ್ರಿಯಲ್ಲಿ, ಒಂದು ಯುರೋಪಿಯನ್ ಕಂಟ್ರಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಸೊ ಎ, ಯುರೋಪಿಯನ್ ಕಂಟ್ರಿ. ಓಕೆ, ಅದಕ್ಕೆ ಆನ್ಸರ್ ಏನು? ಎ, ಯುರೋಪಿಯನ್ ಕಂಟ್ರಿ. ಓಕೆ, ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಸೊ ಇವಾಗ ನೋಡಿ, ಸತೀಶ್ ಡ್ಯಾಶ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ವೆನ್ ಯಾವತ್ತು ಬಂದಾಗ ಈ ಬಿ ಹೋಗಿ ವಾಸ್ ಆಗತ್ತೆ, ವಾಸ್. ಓಕೆ, ಬಿ ಹೋಗಿ ಏನಾಗುತ್ತೆ? ಸತೀಶು ಸಿಂಗಲ್ ಪರ್ಸನ್ ಆಗಿರೋ ಕಾರಣಕ್ಕೆ ಅಲ್ಲಿ ಪ್ಲೂರಲ್ಸ್ ಇಲ್ಲ, ಸತೀಶ್ ಅನ್ನೋರು ಒಬ್ಬನಿದ್ದಾನೆ, ಅದಕ್ಕೆ ಬಿ ಹೋಗಿ ಏನಾಯಿತು? ವಾಸ್ ಆಯಿತು. ಡ್ರಾಗೆ ING ನೀವು ಹಚ್ತೀರಾ. ಓಕೆ, ಡ್ರಾಗೆ ಏನು ಹಚ್ತೀರಾ? ಓಕೆ, ಸೊ ಡ್ರಾಗೆ ಏನು ಹಚ್ತೀರಾ ನೀವು? ING ಹಚ್ತೀರಾ. ಸೊ ಅದೇನಾಗುತ್ತೆ? ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಜ್ಞಾಪಕ ಇಟ್ಕೊಳ್ಳಿ, ವೆನ್ ಬಂದಾಗ ವಾಸ್ ಬರುತ್ತೆ, ಜಾಸ್ತಿ ಜನ ಇದ್ರೆ ವರ್ ಬರುತ್ತೆ. ಓಕೆ, ವಾಸ್ ಡ್ರಾಯಿಂಗ್.
ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಇದನ್ನ ಚೇಂಜ್ ಮಾಡಬೇಕು. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ಇವಾಗ ನಾವು ಇದನ್ನ ಪಾಸಿಟಿವ್ ಡಿಗ್ರಿ ಹೇಗೆ ಕನ್ವರ್ಟ್ ಮಾಡ್ತೀವಿ? ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ. ಫಸ್ಟ್ ಏನು ಹಚ್ತೀವಿ ನಾವು? ನೋ ಅದರ್ ಹಚ್ತೀವಿ. ಓಕೆ, ಕ್ಲೆವರೆಸ್ಟ್ ಪಕ್ಕ ಏನಿದೆ? ಬಾಯ್ ಇದೆ. ಸೊ ಅದನ್ನ ಹಚ್ತೀವಿ. ನೋ ಅದರ್ ಬಾಯ್. ಎಲ್ಲಿರೋದವನು? ಇನ್ ದ ಕ್ಲಾಸ್. ಓಕೆ, ವಾಸ್ ಆದ್ಮೇಲೆ ಆಸ್ ಕ್ಲೆವರ್ ಆಸ್ ಸ್ವಾಮಿ. ಇಲ್ಲಿ ಕ್ಲೆವರ್ ಇದೆಯಲ್ಲ ಅದ್ರ ಪಕ್ಕ ಆಸ್, ಮತ್ತೆ ಈ ಕಡೆನು ಆಸ್. ಫಸ್ಟ್ ಹೆಸರು ಮುಂದೆ ಬರುತ್ತೆ. ಓಕೆ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ. ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಬೇರೆ ಬೇರೆ ಸೆಂಟೆನ್ಸಸ್ ಅಲ್ಲಿ ನೀವು. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ರಾಜು, ಲಿಂಕರ್ಸ್ ಅಂದ್ರೆ ಏನು? ಇಬ್ರುಗೆ ಲಿಂಕ್ ಮಾಡುವಂತಹ ನಾವು ಲಿಂಕರ್ಸ್ ಅಂತೀವಿ. ಸೊ ಈ ಸೆಂಟೆನ್ಸಿಗೆ ರಾಜು ಆ್ಯಂಡ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ಓಕೆ, 10th, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕ್ಯಾನ್ ನಾಟ್ ಪ್ಲೇ ಮೋರ್. ಇದನ್ನ ಹೇಗೆ ಬರೀತೀರಾ? ವೆರಿ ತೆಗೆದು ಬಿಡ್ತೀರಾ ಇಲ್ಲಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್. ವೆರಿ ತೆಗೆದ್ಬಿಟ್ಟು ಏನು ಹಚ್ತೀರಾ? ಸೋ. ಆಮೇಲೆ ಟಯರ್ಡ್ ಆದ್ಮೇಲೆ ಏನು ಹಚ್ತೀರಾ? ದಟ್. ದೇ ಕ್ಯಾನ್ ನಾಟ್ ಪ್ಲೇ ಮೋರ್. ಓಕೆ, ಈಸಿ ಇದೆ, ಇದರಲ್ಲೂ ನೀವು ಸ್ಕೋರ್ ಮಾಡ್ಬೋದು. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನಾಗುತ್ತೆ? ಲಾಸ್ಟ್ ಇಂದು ಫಾರ್ ಎಕ್ಸಾಂಪಲ್, ಸ್ವಾಮಿ ಕಾಟ್ ದ ಬರ್ಗ್ಲರ್. ಸೊ ದ ಬರ್ಗ್ಲರ್ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಇದೆಯಲ್ಲ, ಸೆಂಟೆನ್ಸ್ ಇನ್ ಲಾಸ್ಟ್ ಅದನ್ನ ಫಸ್ಟ್ ಬರುತ್ತೆ, ದ ಬರ್ಗ್ಲರು. ಆಮೇಲೆ ಕಾಟ್ ಅನ್ನೋದು ಪಾಸ್ಟ್ ಟೆನ್ಸ್, ವಾಸ್ ಕಾಟ್. ಆಯ್ತಾ? ಯಾರಿಂದ? ಸ್ವಾಮಿಯಿಂದ, ಬೈ ಸ್ವಾಮಿ. ಸೊ ಇಲ್ಲಿ ಏನ್ ಹಚ್ತಿದ್ರಿ ನೀವು ಎಕ್ಸ್ಟ್ರಾ? ಕಾಟ್ ಅಲ್ಲೇ ಇದೆ. ದ ಬರ್ಗ್ಲರ್ ಫಸ್ಟ್ ಬಂತು, ವಾಸ್ ಕಾಟ್ ಮುಂದೆ ವಾಸ್ ಬಂತು, ಸ್ವಾಮಿ ಮುಂದೆ ಬೈ ಬಂತು. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್. ಡೋಂಟ್ ಲಾಫ್ ಡ್ಯಾಶ್ ಮೀ, ಅಟ್ ಮೀ. ಅಟ್ ಅಂತ ಏನಕ್ಕೆ? ಪ್ರಾಪರ್ ಮನುಷ್ಯ, ಪ್ರಾಪರ್ ಟೈಮು, ಪ್ರಾಪರ್ ಸ್ಥಳ ಯೂಸ್ ಮಾಡಬೇಕಾದಾಗ ನಾವೇನು ಬಳಸ್ತೀವಿ? ಅಟ್ಟನ್ನ ಬಳಸ್ತೀವಿ. ಡೋಂಟ್ ಲಾಫ್ ಅಟ್ ಮೀ. ಅಟ್ ಮೀ ಅನ್ನೋದು ಒಂದು ಪ್ರಾಪರ್ ಆಗಿರುವಂತಹ ಮನುಷ್ಯ ಹೇಳ್ತಾ ಇರೋದು, ನನ್ನನ್ನು ನೋಡಿ ನಿನ್ನ ನಗಬೇಡ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಶನ್. TION, ಎಜುಕೇಶನ್. ಇದನ್ನು ನಾವು ಪ್ರಾಪರ್ ಆಗಿ, ಎಜುಕೇಟ್ ಅನ್ನೋದು ವರ್ಬ್, ಅದನ್ನು ನಾವು ನೌನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಅದನ್ನು ಎಜುಕೇಶನ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ರವಿ won 2 gold medals in this year. 2 ಅನ್ನೋದು ಏನಾಯ್ತು? ಇದು ಅಡ್ಜೆಕ್ಟಿವ್. ಯಾಕೆ ಅಡ್ಜೆಕ್ಟಿವ್ ಆಯಿತು? ಗೋಲ್ಡ್ ಅನ್ನೋದು ನೌನನ್ನ ಯಾವುದೇ ವರ್ಣನೆ ಮಾಡಿದಾಗ ಅದೇನಾಯ್ತದು? ಅಡ್ಜೆಕ್ಟಿವ್ ಆಗತ್ತೆ. ನೌನ್ ಅನ್ನೋದು ನೌನ್ ಮುಂದೆ ಬಂದಾಗ ಅದು ಏನಾಗುತ್ತೆ? ಎಡ್ಜೆಕ್ಟಿವ್ ಆಗತ್ತೆ. ಓಕೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ಸ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ನೇಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ ವರ್ಕ್. ಇದನ್ನು ನಾವೇನು ಕನ್ವರ್ಟ್ ಮಾಡಬೇಕು? ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು. ಸೊ ಇದರಲ್ಲಿ ನೋಡಿ ಲಾಸ್ಟಲ್ಲಿ, ಎಸ್ ಐ ವಿಲ್, ಬಟ್ ವೈ ವರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ. ನೀತಿ, ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇವಾಗ ನಾವು ಅದನ್ನು ಕನ್ವರ್ಟ್ ಮಾಡಿ ನಾವು ಒಂದು ಸೆಂಟೆನ್ಸ್ ರಿಪೋರ್ಟೆಡ್ ಸ್ಪೀಚ್ ಥರ ನಾವು ಮಾಡಬೇಕು. ರಿಪೋರ್ಟೆಡ್ ಸ್ಪೀಚ್ ಅಂದರೆ ನಾನು ಕೇಳಿಸ್ಕೊಂಡೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ನೇಹಾ ಆಸ್ಕ್ಡ್. ಇದನ್ನು ನಾವು ಏನು ಹಚ್ತೀವಿ? ವೆದರ್ ಅಥವಾ ಇಫ್ ಹಚ್ಬಿಟ್ಟು, ಅಲ್ಲಿ ನೇಹ ಯಾರು? ಹುಡುಗಿ ಆಗಿರೋದಕ್ಕೆ ಶಿ. ನಂತರ ಬಂದ್ಬಿಟ್ಟು ವುಡ್ ಹಚ್ತೀವಿ. ವಿಲ್ ಹೋಗಿ ಏನಾಯ್ತು? ವುಡ್ ಆಯ್ತು. ಓಕೆ, ವಿಲ್ ಹೋಗಿ ಏನಾಯ್ತು? ಈ ವಿಲ್ಲು ಹೋಗಿ ಏನಾಯ್ತು? ವುಡ್ ಆಯ್ತು. ವುಡ್, ವಿಲ್ ಹೋಗಿ ವುಡ್ ಆಗತ್ತೆ. ವಿಲ್ ಹೋಗಿ ಏನಾಯ್ತು? ವುಡ್ ಆಯ್ತು. ವಿಲ್ ಹೋಗಿ ವುಡ್ ಆಯ್ತು. ಸೊ ನೇಹಾ ಆಸ್ಕ್ಡ್ ವೆದರ್ ಅಥವಾ ಇಫ್ ಶಿ ವುಡ್ ನೆಕ್ಸ್ಟ್ ಸೆಂಡ್
ಮೀ ಹೋಗಿ ಏನಾಯ್ತು ಹರ್. ಇಲ್ಲಿ ಇಬ್ರು ಹುಡುಗಿರಿರೋದು. ಫಸ್ಟ್ ಆಗಿ ನಾವು ಪ್ರೊನೌನ್ ಬರೆದಾಗ ಶಿ ಬರಿತೀವಿ ಹುಡುಗಿಗೆ. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದಾಗ ನಾವು ಹರ್ ಬರಿತೀವಿ ಅದು. ಓಕೆ, ಸೊ ಇಫ್ ಶಿ ವುಡ್ ಸೆಂಡ್ ಹರ್ ದಟ್ ಡೇಸ್ ಹೋಮ್ವರ್ಕ್, ಅವತ್ತಿನ ಟುಡೇಸ್ ಹೋಮ್ವರ್ಕ್ ಅಂದಾಗ ದಟ್ ಟುಡೇ ಹೋಗಿ ದಟ್ ಡೇಸ್ ಹೋಮ್ವರ್ಕ್ ಆಗುತ್ತೆ. ಓಕೆ, 16th one, ಯೂಸ್ ದ ವರ್ಡ್ ವಾಕ್ ಆಸ್ ಎ ವರ್ಬ್ ಇನ್ ಯುವರ್ ಸೆಂಟೆನ್ಸ್. ಸೊ ಇವಾಗ ನಿಮಗೆ ಸೆಂಟೆನ್ಸ್ ಮಾಡಕ್ ಬರಲ್ಲ ಅಂದ್ರೆ ವಾಕ್ ಅನ್ನೋದು ಮಧ್ಯದಲ್ಲಿ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಐ ಅಥವಾ ಶಿ ಆದ್ಮೇಲೆ ಹಿ ಆದ್ಮೇಲೆ ಯಾವ್ದೋ ಒಂದು ಹೆಸರು ಬರೆದ್ಬಿಟ್ಟು ಈಸ್ ಅಂತಾನು ಹೇಳ್ಬೋದು, ವಾಸ್ ಅಂತಾನು ಹೇಳ್ಬೋದು. ಓಕೆ, ಐ ಆಮ್ ಅಂತಾನು ಹೇಳ್ಬೋದು. ಐ ಆಮ್ ವಾಕಿಂಗ್, ಐ ವಿಲ್ ವಾಕ್, ಐ ಗೋ ಟು ವಾಕ್. ವಾಕ್ ಅನ್ನೋದು ಫಸ್ಟ್ ಬರಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ನಿಮ್ಮದು 16 ಗ್ರಾಮರ್ಸ್. ಸೊ ನಮಗೆ ನೆಕ್ಸ್ಟ್ 17 ಒಂದು 2 ಮಾರ್ಕ್ಸ್ ಇರುತ್ತೆ. ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್. ಓಕೆ, ಸೊ ಇದ್ರಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ಸ್. ಅಡ್ವರ್ಬ್ ಅಂದರೆ ಯಾವುದೇ ಒಂದು ವರ್ಬಿಗೆ ಡಿಸೈಡ್ ಮಾಡಬೇಕಾದಾಗ ಅದನ್ನ ಅಡ್ವರ್ಬ್ ಅಂತೀವಿ. ವರ್ಬ್ ಬಗ್ಗೆ ಇದರಲ್ಲಿ ವರ್ಬ್ ಬಂದು ಹರೀಡ್. ಓಕೆ, ಗಾಟ್ ಅಪ್ ಮತ್ತೆ ಹರೀಡ್ ಎರಡು ಏನಾಗುತ್ತೆ ಇಡಿ ಅಂತ ಸೇರಿಸಿದ್ದಾರೆ. ಅದು ಗಾಟಪ್ಪಿನ ಮುಂದೆ ಬರೋ ಕಾರಣಕ್ಕೆ ಅದು ವರ್ಬ್ ಆಗಲ್ಲ, ಅದು ಅಡ್ ವರ್ಬ್ ಆಗುತ್ತೆ. ಸೊ ನಾವು ಅದನ್ನ ಏನು ಬಡಿತೀವಿ, ಹರೀಡ್ಲಿ. ನಂತರ ಕಂಜಕ್ಷನ್ ಏನಾಗುತ್ತೆ, ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್. ಕಂಜಕ್ಷನ್ ಯಾವುದನ್ನ ಕರೆಕ್ಟ್ ಮಾಡಬೇಕು ನಾವು, ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಈಸ್ ಬಟ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಲ್ಲ, ಆ್ಯಂಡ್ ಕ್ರೌಚ್ಡ್ ದೇರ್. ಈ ಬಟ್ಟನ್ನು ತೆಗೆದುಬಿಟ್ಟು ನಾವೇನು ಹಚ್ತೀವಿ, ಆ್ಯಂಡ್ ಅಂತ ಹಚ್ತೀವಿ. ಓಕೆ, ಸೊ ನೆಕ್ಸ್ಟ್ ಬಂದು 2 to 3 ಸೆಂಟೆನ್ಸ್ ಕ್ವಶನ್ಸ್ ಬರುತ್ತೆ. ಓಕೆ, ಈಗ ಸ್ವಲ್ಪ ಕ್ವಶನ್ಸ್ ನೋಡ್ಕೊಳ್ಳಿ. ಈ ಕ್ವಶನ್ಸ್ ನೀವು ಕರೆಕ್ಟಾಗಿ ಇದನ್ನು ಮಾಡಲ್ ಕ್ವಶನ್ ಪೇಪರ್ಸಿಂದು ಕ್ವಶನ್ಸ್ ನೀವು ಚೆನ್ನಾಗಿ ಅದನ್ನು ಓದ್ಕೊಂಡ್ರೆ ನೀವು ಬರೀಬೋದು. ಇವೆಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಪ್ರಾಪರ್ ಆಗಿ ನೀವು ಬರೀರಿ. ನೆಕ್ಸ್ಟು 5 to 6 ಮಾರ್ಕ್ಸ್, 5 to 6 ಸೆಂಟೆನ್ಸಸ್ ಇನ್ 3 ಮಾರ್ಕ್ಸ್ ಇನ್ ಕ್ವಶನ್ಸು 2 ಬರುತ್ತೆ. ಅದನ್ನು ನಿಮ್ಗೆ ಓದಿಸಿರ್ತಾರೆ. ಇದು ಸ್ವಾಮಿ ಹೀರೋ ಓವರ್ ನೈಟ್ ಅಥವಾ ಗ್ರ್ಯಾಂಡ್ ಮಾ. ಓಕೆ, ಅಥವಾ ಏನು ಓಲ್ಡ್ ಜಾಝ್ ಮ್ಯೂಸಿಷಿಯನ್ ಇಂದು ಬಂದೇ ಬರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಆನಂತರ ಎಕ್ಸ್ಟ್ರಾಕ್ಟ್ಸ್ ಬಂದ್ಬಿಟ್ಟು ನೋಡಿ 12 ಮಾರ್ಕ್ಸ್ ಇಂದಿದೆ. ಸೊ ದಯವಿಟ್ಟು ಇದು ತುಂಬ ಈಸಿ ಇರುತ್ತೆ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿಯೊಂದು ಎಕ್ಸ್ಟ್ರಾಕ್ಟನ್ನು ಓದಿ, 12 ಮಾರ್ಕ್ಸ್ ಅದರಿಂದ ಬಂದ್ಬಿಡುತ್ತೆ. ನಂತರ ಪ್ರೊಫೈಲ್ ರೈಟಿಂಗು ನೋಡಿ, ಇದು ಈಸಿ ಇರುತ್ತೆ. ಇದು ಪ್ರೊಫೈಲ್ ರೈಟಿಂಗು. ಇದರಲ್ಲಿ ಅವರು ಈ ಕಡೆ ಎಲ್ಲ ನೇಮ್, ಎಜುಕೇಷನ್, ಪ್ರೊಫೆಷನ್ ಕೊಟ್ಟಿರ್ತಾರೆ. ನೀವೇನು ಇಲ್ಲ, ಮಿಸ್ಟರ್ ರಾಘವೇಂದ್ರ ಈಸ್ BSc MEd, ಈಸ್ ಎಜುಕೇಷನ್ ಆಫೀಸರ್, ಈಸ್ 55 years old, ಈಸ್ 5 to 455 kgs. ಆಯ್ತಾ, ಹಿ ಯಾಕಂದ್ರೆ ಮಿಸ್ಟರ್ ರಾಘವೇಂದ್ರ ಅವನು ಜೆಂಟ್ಸ್ ಆಗಿರೋ ಕಾರಣಕ್ಕೆ ಹುಡುಗಾಗೆ ಹಿ ಹ್ಯಾವ್. ಅವ್ರ ನಂತರ ಇದ್ದಾರೆ, ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಾದ್ರೆ ಹ್ಯಾವ್ ಅಂತ ಬರಿಬೇಕಾಗತ್ತೆ. ಓಕೆ, ಸೊ ಹಿ ಬಂದಾಗ ಹ್ಯಾಸ್ ಬರಿಬೇಕಾಗತ್ತೆ. ಹಿ ಹ್ಯಾಸ್ 1 son ಇಂಜಿನಿಯರ್ ಆ್ಯಂಡ್ 1 daughter. ಅವ್ರ ಹತ್ರ ಇದ್ದಾಗ ನಾವು ಹ್ಯಾಸ್ ಅಂತ ಬರಿತೀವಿ, ಹಿ ಅಥವಾ ಶಿ ಬಂದಾಗ. ರೀಸನ್ ಫಾರ್ ಪಾಪ್ಯುಲಾರಿಟಿಗೆ ನಾವೇನು ಹಚ್ತೀವಿ, ನಾವು ಹಿ ಈಸ್. ನೋಡಿ, ಸೊ ನೀವು ಇದನ್ನ ಪ್ರೊಫೈಲ್ ರೈಟಿಂಗ್ ಬರಿಬೇಕಾದಾಗ ಇದ್ರ ಮುಂದೆ ಹಿ ಹಾಕ್ತೀರಾ. ಹಿ ಈಸ್ ಮಿಸ್ಟರ್ ರಾಘವೇಂದ್ರ, ಹಿ ಈಸ್ MSc B.Ed ಎಜುಕೇಷನ್ ಆಫೀಸರ್, 55 years old. ಏಜ್ ಪಕ್ಕ ಏನು ಹಚ್ತೀರಾ, ಓಲ್ಡ್ ಹಚ್ತೀರಾ. ಆಯ್ತಾ, ಆಮೇಲೆ ಅವನ ಹೈಟ್ ಹಿಸ್ ಅಂತ ಸೇರಿಸ್ತೀರಾ. ಹಿಸ್ ಹೈಟ್ ಆ್ಯಂಡ್ ವೆಯ್ಟ್ ಈಸ್ ಮತ್ತೆ ಸೇರಿಸ್ತೀರಾ. ಆಮೇಲೆ ಫ್ಯಾಮಿಲಿ ಬಗ್ಗೆ ಬರಬೇಕಾದ್ರೆ ಹಿ ಹ್ಯಾಸ್ ಸೇರಿಸ್ತೀರಾ. ಹಿ ಹ್ಯಾಸ್ ರೀಸನ್. ಆಮೇಲೆ ರೀಸನ್ ಬಂದಾಗನು ಹಿ ಈಸ್ ಹಚ್ತೀರಾ, ಆಮೇಲೆ ಹಿಸ್ ಹಚ್ತೀರಾ. ಓಕೆ, ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಇಷ್ಟು ಬರೆದ್ರೂ ಸಾಕಾಗತ್ತೆ ನೀವು. ಓಕೆ,
ಸೊ ಇದರಲ್ಲಿ ನೋಡಿ, ದ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಮಿಸ್ಟರ್ ರಾಘವೇಂದ್ರ. ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಡಿಗ್ರಿ ಇನ್ BSc ಆ್ಯಂಡ್ ಮಾಸ್ಟರ್ಸ್ ಡಿಗ್ರಿ ಮೇಡ್ ಹಿ ಈಸ್ ವರ್ಕಿಂಗ್ ಆ್ಯಸ್ ಆನ್ ಇಷ್ಟು ನಿಮಗೆ ಬರೆಯೋಕ್ಕಾಗಿಲ್ಲ ಅಂದ್ರೂ ನೀವು ಸಿಂಪಲ್ ಆಗಿ ಹಿ ಈಸ್, ಓಕೆ, ಹಿ ಈಸ್, ಹಿ ಹಿಸ್, ಹಿ ಹ್ಯಾಸ್, ಇಷ್ಟು ನೀವು ಹೇಳ್ಕೊಂಡು ಬರ್ಕೊಂಡು ಹೋಗ್ಬೋದು. ಓಕೆ, ಈಸಿ ಇದೆ, ಟಫ್ ಏನಿಲ್ಲ. ಓಕೆ, ಡೆವಲಪ್ ಎ ಸ್ಟೋರಿನ ನೀವು ಅಲ್ಲಿ ಕೊಟ್ಟಿರ್ತಾರೆ ಸ್ವಲ್ಪ ವರ್ಡ್ಸ್, ಅದರ ಬೇಸ್ ಮೇಲೆ ನೀವು ಒಂದು ಸ್ಟೋರಿ ಮಾಡಬೇಕಾಗಿರುತ್ತೆ. ಓಕೆ, ಅದನ್ನು ಈಸಿನೇ ಇದೆ, ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅಲ್ಲಿನ ವರ್ಡ್ಸ್ ನೋಡಿಬಿಟ್ಟು ಅದ್ರ ಬಗ್ಗೆ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಸ್ಟೋರಿನೇ ಕೊಟ್ಟಿರ್ತಾರೆ. ಓಕೆನಾ, ಅದನ್ನು ನೀವು ಒಂದು ನಿಮ್ಮ ಲ್ಯಾಂಗ್ವೇಜಲ್ಲಿ ಒಂದು ಸ್ಟೋರಿ 3 ಮಾರ್ಕ್ಸ್ ಕ್ವಶನ್, ಅದು ಈಸಿಯಾಗಿ ನೀವು ತೆಗಿಬೋದು. ಆಮೇಲೆ ಪಿಕ್ಚರ್ ರೈಟಿಂಗು ಅಷ್ಟೇ, ನೀವು ಈಸಿಯಾಗಿ ತೆಗಿಬೋದು. ಅದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಒಂದು ಪೋಯಮ್ ಕೊಡ್ತಾರೆ, ಆ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಅದೊಂದು ಬಂದೇ ಬರುತ್ತೆ, ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, 4 ಮಾರ್ಕ್ಸ್ ಅದನ್ನು. ಓಕೆ, ಆಮೇಲೆ ಬಂದುಬಿಟ್ಟು ಪ್ಯಾರಾಗ್ರಾಫು ಕರೆಕ್ಟಾಗಿ ಓದಿ, ಈಸಿಯಾಗಿರುತ್ತೆ ಕ್ವಶನ್ಸು, ಅದು ಅಷ್ಟೇ 2 ಮಾರ್ಕ್ಸ್. ನಂತರ 8 to 10 ಸೆಂಟೆನ್ಸಸ್ ರಸ್ಕಿನ್ ಬಾಂಡಿಂದಂತೂ ಬಂದೇ ಬರುತ್ತೆ. ಓಕೆ, ಸೊ ಇದನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗಿಬಿಡ್ತೀರಾ. ಓಕೆ, ನಂತರ ಎಸ್ಸೆ ಬರಿಬೇಕಾಗತ್ತೆ. ಎಸ್ಸೆನೂ ಸಹ ನೀವು ನೀಟ್ ಇಂಟ್ರಡಕ್ಷನ್, ಕಾಸಸ್, ಎಫೆಕ್ಟ್ಸ್, ರೆಮಿಡೀಸ್, ಕನ್ಕ್ಲೂಷನ್ನು ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ 4 out of 4 ಮಾರ್ಕ್ಸ್ ಬಂದುಬಿಡತ್ತೆ. ಆ ನಂತರ ನೀವು ಓದಬೇಕಾಗಿರೋದು ನೋಡಿ, ಕಂಪಲ್ಸರಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ಮೊಬೈಲ್ ಫೋನ್ಸು, ಸೋಷಿಯಲ್ ಮೀಡಿಯಾ, ಇದ್ರ ಬಗ್ಗೆ. ಓಕೆ, ಆಮೇಲೆ ಒಂದು ಲೆಟರ್ ರೈಟಿಂಗ್ ಬರುತ್ತೆ. ಸೊ ಇದರೊಂದು ಪ್ರೊಫೆಷ್ನಲ್ ಇರುತ್ತೆ, ಒಂದು ಪರ್ಸ್ನಲ್ ಇರುತ್ತೆ. ಓಕೆ, ಪ್ರೊಫೆಷ್ನಲ್ ಹಿಂಗೆ ಬರಿಬೇಕಾಗತ್ತೆ ನೀವು, ಫ್ರಮ್ ಟು, ಮತ್ತು ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್, ಥ್ಯಾಂಕಿಂಗ್ ಯು, ಆಮೇಲೆ ಬಂದು ಯುವರ್ಸ್ ಫೇತ್ಫುಲಿ, ಇದು ಪ್ರೊಫೆಷ್ನಲ್ ಆಗಿರುತ್ತೆ. ಓಕೆ, ಓಕೆ, ಸೊ ಇದರಲ್ಲಿ ಫ್ರಮ್ ಟು, ಆಮೇಲೆ ಯುವರ್ ಲವಿಂಗ್. ಓಕೆ, ಸೊ ಪರ್ಸ್ನಲ್ ಬಂದಾಗ ನಮಗೆ ಜಾಸ್ತಿ ಇರಲ್ಲ, ಆದರೆ ಪ್ರೊಫೆಷ್ನಲಲ್ಲಿ ಜಾಸ್ತಿ ನಾವು ಬರೀಬೇಕಾಗತ್ತೆ. ಸೊ ಇಷ್ಟು ನೀವು ಆರಾಮಾಗಿ ನೀವು ಪಾಸಿಂಗ್ ಮಾರ್ಕ್ಸ್ ತೆಗೆದುಬಿಡ್ಬೋದು. ಸೊ ನಿಮಗೆ ಕಷ್ಟ ಆಗಲ್ಲ. ಸೊ ಎಸ್, ಸೊ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ನಾವು ಕಮೆಂಟ್ ಮಾಡಿ. ನಿಮ್ಗಿನ್ನೂ ನಾನು ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ನಾನು ಅರ್ಥ ಮಾಡಿಸ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಡ್ತೀನಿ. ಆಲ್ ದ ವೆರಿ ಬೆಸ್ಟ್.